ಇವತ್ತು ಕೆಲವರು ಚರ್ಚೆ ಮಾಡಬಹುದು, ಅಯ್ಯೋ ದೇವೇಗೌಡರು ಇದ್ದಿದ್ರೆ ಅಲ್ಲಿ ಧ್ವನಿ ಎತ್ತವರು ಅಂತೇಳಿ, ಅದು ಬೇರೆ ವಿಷಯ. ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ಧ್ವನಿ ಎತ್ತಿರ್ತಕ್ಕಂಥದ್ದು ಹಲವಾರು ಉದಾಹರಣೆ ಕೊಡಬಲ್ಲೆ. ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. 1989 2 ಕಡೆ ದೇವೇಗೌಡರು ಸೋತರು. ಅವ್ರ ಪಕ್ಷಕ್ಕೆ ಬಂದಿದ್ದು ಕೇವಲ 2 ಸೀಟು. ಆ ಸಂದರ್ಭದಲ್ಲಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಇಲ್ಲಿ ತೆಗೆದುಕೊಂಡಂಥ ನಿರ್ಧಾರ, ನಮ್ಮ ಕಾವೇರಿ ಜಲನಯನದ ನೀರನ್ನು ನಾವು ಉಪಯೋಗ ಮಾಡ್ತಕ್ಕಂಥದ್ರಲ್ಲಿ ತಮಿಳುನಾಡಿಗೂ ನಮಗೂ ಏನು ಘರ್ಷಣೆ ಇತ್ತು. 89ರಲ್ಲಿ ಅವತ್ತಿನ ನಮ್ಮ ರಾಜ್ಯ ಸರ್ಕಾರ ಉದ್ದಟತನ ಏನು ತೋರಿಸಿದ್ರು, ಪ್ರಥಮವಾಗಿ ಟ್ರಿಬ್ಯುನಲ್ ರಚನೆ ಆದಂಥದ್ದು ಅವರ ನಡವಳಿಕೆಯಿಂದ. ಆಗ ಹಲವಾರು ರೀತಿಯಲ್ಲಿ ತಮಿಳುನಾಡಿನಲ್ಲಿ ಏನು ಒಂದು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಒಂದು ನೀರನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಹೊರಟರು. ನಿಮಗೆ ಒಂದು ನೆನಪಿಸ್ತೀನಿ, ಇವತ್ತು 2 ಕಡೆ ಸ್ವತಂತ್ರ ದೇವೇಗೌಡರು ಮತ್ತು 2 ಸೀಟ್ ಗೆದ್ದಂಥ ಪಕ್ಷ. ಆ ಸಂದರ್ಭದಲ್ಲಿ ಇಲ್ಲಿ ಬಹುಶಃ ನಮ್ಮ ಜೊತೆಲಿ ಈಗಿಲ್ಲ, ನಮ್ಮ ಯಾರಪ್ಪ ನಮ್ಮ ಲೀಡ್ರ್ ಇದ್ನಲ್ಲ, ಅಲ್ಲ ನಾನು ಬಂದಲ್ಲ ಮೈಸೂರು ಆಫೀಸಿಂದ ದುಡ್ಡು ತಗೊಂಬಂದಲ್ಲಪ್ಪ ಲಾರಿ ಕೊಡೋಕ್ಕೆ ಬಸ್ಗಳಿಗೆ, ಶಿವಾನಂದ್ ನಮ್ಮ ಬುದ್ನೂರು, ಅವರ ಮನೆಯಲ್ಲಿ ದೇವೇಗೌಡರು ಮೀಟಿಂಗ್ ಕರೆದು ಅವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ಜನಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯಕ್ಕೆ ಅವ್ರು ಏನು ಯಾವುದೇ ಜನ ಸೋಲಿಸಿದ್ರು ಜನಗಳ ಪರವಾಗಿ ಧ್ವನಿ ಎತ್ತಿದ್ರು. ಮೈಸೂರಿನಲ್ಲಿ ಮೈದಾನದಲ್ಲಿ, ಮಹಾರಾಜ ಮೈದಾನದಲ್ಲಿ 2 ಲಕ್ಷ ಜನ ಸೇರಿಸಿ ಒಂದು ಸಭೆ ಆಯಿತು. ಅದು ದೇವೇಗೌಡರ ಬಂದಂಥ ಬದುಕು. ಅವರು ಅಧಿಕಾರಕ್ಕೋಸ್ಕರವಾಗಿ ಇನ್ನೊಬ್ಬರ ಮನೆ ಮುಂದೆ ಹೋದವರಲ್ಲ. ಪ್ರಧಾನಮಂತ್ರಿ ಅಂತ ಸ್ಥಾನನೇ 5 ವರ್ಷ ಉಳಿಸ್ಕೊಳ್ಳೋಕೆ ಅವಕಾಶ ಇದ್ದಿದ್ದನ್ನು ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ 1 ನಿಮಿಷ ಇಲ್ಲಿರಲ್ಲ ಅಂತ ಬಂದಂಥವ್ರು. ಈಗ ರಾಜ್ಯಸಭಾ ಸೀಟಿಂದ ಅವ್ರ ಶಕ್ತಿ ಅವರು ಹೋರಾಟ ಮಾಡಬೇಕಾ? ಅವ್ರಿಗೆ ಬೇಕಾಗಿರೋದು ಭಗವಂತ ಕೂಡ ಆರೋಗ್ಯ. ಯಾರು ಕೊಟ್ಟಿದ್ರು? ಎಲ್ಲಿ ಕೊಟ್ಟಿದ್ರು? 1 ನಿಮಿಷ. ಕಾಂಗ್ರೆಸ್ ನಿನ್ನೆ ದಿನದ ಅದು 37 ವರ್ಷದಲ್ಲಿ ಈ ರೀತಿಯ ಒಂದು ಪ್ರಕರಣ ಕಂಡಂಥದ್ದು ಮೊದಲನೆಯ ಪ್ರಕರಣ ಅಂತಕ್ಕಂಥದ್ದನ್ನು ಅಲ್ಲಿಯ ಕಾರ್ಮಿಕರು ನಿನ್ನೆ ನನ್ನ ಮುಂದೆ ಹೇಳಿದ್ರು. ನಾನು ನಿನ್ನೆ 4 ಕಾಲಲ್ಲಾದಂಥ ಘಟನೆಯನ್ನು ಸಾಯಂಕಾಲ 6:30 7 ಗಂಟೆಗೆ ನನಗೆ ಮೆಸೇಜ್ ಬಂತು. ಅದರ ಹಿನ್ನೆಲೆಯಲ್ಲಿ ಇಮ್ಮಿಡಿಯೇಟಾಗಿ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆ. ಅದರ ಜೊತೆಗೆ ಅಲ್ಲಿ ಲೋಕಲ್ MP ಏನಿದ್ದಾರೆ ಭರತ್ ಅಂತ ಹೇಳಿ, ಅವ್ರಿಗೂ ಸಹ ಇಮ್ಮಿಡಿಯೇಟಾಗಿ ಸ್ಥಳಕ್ಕೆ ಹೋಗಿ ಏನೇನಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಡಬೇಕು ಅಂತಕ್ಕಂಥದ್ದು ಹೇಳಿ, ಜೊತೆಗೆ ಆಂಧ್ರ ಪ್ರದೇಶ ಸರ್ಕಾರದಿಂದ ಹೋಮ್ ಮಿನಿಸ್ಟ್ರು ಇಮ್ಮಿಡಿಯೇಟಾಗಿ ಡೆಪ್ಯೂಟ್ ಮಾಡಿದರು. ನಾನು ಅಲ್ಲಿಗೆ 10:30 ಗಂಟೆ ಹೋದೆ ರಾತ್ರಿ. ಹೋಗಿ ಎಲ್ಲ ಪ್ಲ್ಯಾಂಟನ್ನು ವೀಕ್ಷಣೆ ಮಾಡಿ, ಅದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು, ಅನ್ಫಾರ್ಚುನೇಟ್ ಥಿಂಗ್, ಆ ಥರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ.